ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನೋಡ್ರಿ ಫ್ರೆಂಡ್ಸೆ. ನಾನು ಕೂಡ ಆರಾಮಿದ್ದೀನಿ. ಇವತ್ತು ನೋಡ್ರಿ ನಾವು ಒಂದು ಪ್ಲೇಸ್ಗೆ ಹೋಗಾಕತ್ತೀವಿ ಫ್ಯಾಮ್ಲಿ ಸಮೇತ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲಿಗೆ ಹೋಗಾಕ್ತೀನಿ ಅನ್ನೋದು ಆಲ್ರೆಡಿ ನಿಮ್ಮ ತಮ್ಮನೇಲಿಗೂ ನೋಡಿದ ಮೇಲೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಹುಣ್ಣಿಮೆ ಹಾಗಾಗಿರೋದ್ರಿಂದ ದೇವರ ದರ್ಶನ ಮಾಡಬೇಕು. ನಾನು ಭಾಳ ದಿನಗಳಿಂದ ಹೋಗಬೇಕು ಅಂದ್ಕೊಂಡಿದ್ದು. ಬಟ್ ಇಲ್ಲಿ ಬಿಜಾಪುರಲ್ಲೇ ಇದ್ದರೂ ಕೂಡ ನಮ್ಗೆ ನಿಯರ್ ಆದರೂ ಕೂಡ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಮ್ಮದೇ ಆಟೋ ಇತ್ತು. ಸೊ ಆ ಆಟೋದಲ್ಲಿ ನಾವು ಫ್ಯಾಮ್ಲಿ ಸಮೇತ ಹೋಗಾಕತ್ತೀವಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಬಿಜಾಪುರದಿಂದ 70 ಕಿಲೋಮೀಟ್ರ್ ಆಗ್ತದೆ ಅಂಥೇಳಿ ನೋಡಿರಿ. ನಾನು, ನಮ್ಮ ಮಮ್ಮಿ, ನಮ್ಮ ತಂಗಿ, ನಮ್ಮ ಮನೆಯವರು, ನಮ್ಮ ಮಕ್ಕಳು ಇಷ್ಟು ಜನ ಕೂಡಿ ಹೋಗಾತೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂಥೇಳಿ. ಸೊ ಹಾಗಾಗಿ ನೋಡಿರಿ, ಸೊ ಅಲ್ಲಿ ಹೊಳೆ ಕೂಡ ಐತೆ. ಸೊ ಹೊಳೆ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಹೊಂಟೀವಿ ನೋಡಿರಿ. ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಯಲಗೂರ ಹನುಮಂತ ಅಂಥೇಳಿ ನಮ್ಮ ಬಿಜಾಪುರ ಹತ್ರ ಫೇಮಸ್ ದೇವಸ್ಥಾನ ಫ್ರೆಂಡ್ಸ್ ಅದು. ಬಟ್ ನನಗೆ ಇದುವರೆಗೂ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಹೋಗಾಕತ್ತೀವಿ ನೋಡಿರಿ ಫ್ರೆಂಡ್ಸ್. ಅಲ್ಲಿ ಹೋಗಿ ಕೆಲವೊಂದು ವಿಡಿಯೋನ ತೊಗೊಂಡಿನಿ. ಸೊ ಅವು ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಇಲ್ಲಿ ಎಷ್ಟೊಂದು ಮರಗಳು ಅದಾವೆ. ಇಲ್ಲಿ ಬಂದೀವಿ ನೋಡಿರಿ ಫ್ರೆಂಡ್ಸ. ಇಲ್ಲಿ ಕೃಷ್ಣಾ ನದಿ ಐತಿ. ಸೊ ಕೃಷ್ಣಾ ನದಿಯಾಗ ಇಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಕೂಡ ಜನ ಮಾಡ್ತಾರೆ. ಸೊ ಜನ ಭಾಳ ಏನಿರಲಿಲ್ಲ, ಬಟ್ ಸ್ವಲ್ಪ ಜನ ಇದ್ದರು. ಸೊ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿನಿ ನೋಡಿರಿ. ನಾನು ಈ ಕಲರ್ ಸೀರೆ ಉಟ್ಕೊಂಡಿನಿ, ವೈಟ್ ಕಲರ್. ಸೊ ನೋಡಿರಿ, ಇಲ್ಲಿ ಕೆಲವೊಂದು ಜನ ಸ್ನಾನ ಮಾಡತ್ತಿದ್ರು. ನಾವು ಕೂಡ ಹೋಗಾತಿದ್ವಿ. ಸೊ ನೋಡಿರಿ, ನಮ್ಮ ಮನೆಯವರು, ನಮ್ಮ ತಂಗಿ, ನಮ್ಮ ಮಮ್ಮಿ, ನನ್ನ ಮಕ್ಕಳು ಇಬ್ಬರು ಕೂಡ ಹೋಗಾಕತ್ತಾರ ಮುಂದೆ. ಸೊ ಬಟ್ ಜಾಗೃತೆಯಾಗಿ ಹೋಗಬೇಕು ಫ್ರೆಂಡ್ಸ್. ಅಲ್ಲೆಲ್ಲ ಕಾಲು ಜಾರ್ತಾವೆ. ಆಮೇಲೆ ಮೊಸಳೆ ಕೂಡ ಇದಾವೆ ಫ್ರೆಂಡ್ಸ್. ಬಟ್ ಭಾಳ ಜನ ಇದ್ರೆ ಮಾತ್ರ ಹೋಗಬೇಕು, ಸುಮ್ಮನೆ ಹೋಗಬಾರ್ದು. ಒಬ್ಬೊಬ್ಬರೇ ಇದ್ರಂತ ಮೊಸಳೆಗಳು ಬರ್ತಾವೆ. ಸೊ ನೋಡಿರಿ, ಇಲ್ಲಿ ನೀರೊಳಗೆ ಮೀನುಗಳು ಎಷ್ಟು ಚಂದಿದ್ದು. ಸೊ ಇಲ್ಲಿ ಹೊಳೆ ಪೂಜೆನೂ ಮಾಡಿ ಕೆಲವೊಂದು ಜನ ಮಾಡಿ ತೆಂಗಿನಕಾಯಿ ಸ್ನಾನ ಮಾಡಿ ತೆಂಗಿನಕಾಯಿ ಅದೆಲ್ಲ ಇದು ಮಾಡಿ ಹೋಗ್ತಾರೆ. ಇಲ್ಲೊಂದಿಗೆ ಆಮೇಲೆ ಕೆಲವೊಂದು ಜನ ಬಟ್ಟೆನ ಇಲ್ಲೇ ಬಿಟ್ಟು ಹೋಗ್ತಾರೆ. ಅದರಿಂದ ಮಲಿನವಾಗ್ತದೆ ನೀರೆಲ್ಲ. ಸೊ ಆ ರೀತಿ ಯಾರೂ ಮಾಡಬಾರ್ದು. ಸೊ ನೋಡಿರಿ, ಎಷ್ಟು ದಡದೊಳಗೆ ಎಷ್ಟು ಇದು ಐತಿ. ಸೊ ಇವರು ಇಲ್ಲಿ ಕೂತಿದ್ರು. ಅಲ್ಲಿ ನಾವು ಪೂರ್ತಿ ಒಳಗಂತೂ ಹೋಗಿಲ್ಲ ಫ್ರೆಂಡ್ಸ್, ಮಕ್ಕಳು ತೊಗೊಂಡು. ಸೊ ದಂಡಿ ಒಳಗೇ ಜಳಕ ಮಾಡಿ ಬಂದೀವಿ. ಸೊ ನೋಡಿರಿ, ಇಲ್ಲಿ ನಮ್ಮ ಮನೆಯವರು ಫುಲ್ ತೈಸ್ಕೊಂಡಾರ. ನನ್ನ ಮಗ ಇಲ್ಲೆಲ್ಲ ನೋಡಿರಿ, ದಂಡಿಗೆಲ್ಲ ಬಟ್ಟೆಗಳನ್ನ ಎಷ್ಟು ಹೋಗ್ಕೊಂಡು ಹೋಗದಾರ. ಸೊ ಅದರಿಂದ ಒಂದು ಸ್ವಲ್ಪ ಗಲೀಜಾಗಿ ಕಾಣಾಕತ್ತಿತ್ತು. ಈ ರೀತಿ ಯಾರೂ ಮಾಡೋಕ್ಕೆ ಹೋಗಬಾರ್ದು. ಸೊ ಅವೇ ನೀರು ನಾವು ಕುಡಿಯೋಕೆ ನಮಗೆ ನೀರು ಬಿಡ್ತಾರೆ. ಸೊ ನೋಡಿರಿ, ಇಲ್ಲಿ ಆಟ ಆಡಾಕತ್ತಾರ. ಸೊ ನೀರು ನಾವು ದಂಡಿ ಒಳಗಿದ್ವಿ. ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಮತ್ತೆ ಬಂದ್ವಿ ನೋಡಿರಿ ಫ್ರೆಂಡ್ಸ್. ಇಲ್ಲೆಲ್ಲ ಬಂದು ಒಂದು ಸ್ವಲ್ಪ ಫ್ರೆಶ್ ಆಗಿ ಇವಾಗ ಗುಡಿಗೆ ಹೋಗಬೇಕು. ಸೊ ಹಾಗಾಗಿ ನೋಡಿರಿ, ಈ ರೀತಿ ಕಾಣ್ತೈತಿ ದೂರಿಂದ. ಇಲ್ಲಿ ಬ್ರಿಡ್ಜ್ ಅದೆಲ್ಲ ಐತಿ, ಅಲ್ಲೆಲ್ಲ ಗಾಡಿಗಳು ಹೋಗ್ತಾವೆ. ಸೊ ನೋಡಿರಿ, ಎಷ್ಟು ಚಂದ ಐತಿ. ಅಲ್ಲಿ ನೀರೊಳಗೆ ಆಟ ಆಡೋಕೆ, ಬಟ್ ಫುಲ್ ನೀರೊಳಗೆ ಹೋಗಬಾರ್ದು ಫ್ರೆಂಡ್ಸ, ಭಾಳ ಡೇಂಜರ್. ಆಮೇಲೆ ಮೊಸಳೆಗಳು ಇದಾವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಹಾಗಾಗಿ ನಾವು ಸ್ವಲ್ಪ ಹೋಗಿ ಬಂದ್ವಿ ನೋಡಿರಿ. ಇಲ್ಲಿ ದೇವಸ್ಥಾನಕ್ಕೆ ಈಗ ಒಳಗೆ ಎಂಟ್ರಿ ಆಗತ್ತೀವಿ. ಸೊ ದೇವಸ್ಥಾನದೊಳಗೆ ಇದೇ ನೋಡಿರಿ, ಯಲಗೂರ ಆಂಜನೇಯ ಸ್ವಾಮಿ ದೇವಸ್ಥಾನ, ಪ್ರಸಿದ್ಧವಾದ ದೇವಸ್ಥಾನ ಫ್ರೆಂಡ್ಸ್ ಇದು. ನೋಡಿರಿ, ಈಗ ಒಳಗೆ ಹೋಗಾಕತ್ತೀವಿ. ಸ್ವಲ್ಪ ಕ್ಲಿಪ್ಸ್ಗಳನ್ನು ತೊಗೊಂಡಿನಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದ್ರೆ ವಿಡಿಯೋ ಇಷ್ಟ ಆಗೋದಂತೇಳಿ ನನಗೂ ಅರ್ಥ ಆಗ್ತದೆ. ನೋಡಿರಿ, ಇಲ್ಲಿ ಆಂಜನೇಯನ ದರ್ಶನ ನಿಮಗೂ ಕೂಡ ಮಾಡ್ಸಾಕತ್ತೀನಿ. ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿನಿ ನೋಡಿರಿ. ಇದು ಆಂಜನೇಯದು ಬೆಳ್ಳಿ ಮೂರ್ತಿ ಐತಿ. ಗದ್ಲು ಭಾಳ ಇರಲಿಲ್ಲ ಫ್ರೆಂಡ್ಸ, ಆದರೂ ಕೂಡ ಪಾಳಿ ಹಚ್ಚಿ ನಾವು ಒಳಗೆ ಬಂದ್ವಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ತಾಯ್ತಗಳನ್ನ ಅದು ತೊಗೊಂಡಿದ್ವಿ, ಕೊಳೊಳಗೆ ಕಟ್ಕೊಳಕ್ಕೆ, ಆಮೇಲೆ ಕೈಗೊಳಗೆ ಕಟ್ಕೊಳಕ್ಕೆ, ಆಮೇಲೆ ಉಂಗುರಗಳು ಅದನ್ನೆಲ್ಲ ಪೂಜೆ ಮಾಡಿಸಿ ದೇವರಿಗೆ ಮುಟ್ಟಿಸಿ ಕೊಡ್ತಾರೆ ನೋಡಿರಿ ಫ್ರೆಂಡ್ಸ್. ಇದು ಮತ್ತು ದೇವಸ್ಥಾನ ಎಲ್ಲ ಬೇಡ್ಕೊಂಡ್ಮೇಲೆ ಇಲ್ಲಿ ಈಗ ನಾವು ಸುತ್ತಾಕಾಕತ್ತಿದ್ವಿ. ಸೊ ಅಲ್ಲಿ ಸುತ್ತಾಕ್ಬೇಕಾದ್ರೆ ಒಂದೆರಡು ಗುಡಿಗಳಿದ್ದು, ಗಣಪತಿ ಗುಡಿ, ಆಂಜನೇಯ ಗುಡಿ ಅಂಥೇಳಿ. ಸೊ ನೋಡಿರಿ, ಇಲ್ಲೆಲ್ಲ ರಾಮನ ಮತ್ತು ಆಂಜನೇಯಂದು ಎಲ್ಲ ಸೀತಾರಾಮಾಯಣದ ಎಲ್ಲ ಅವು ಏನು ಚಿತ್ರಗಳು ಅದಾವೆ ಅವೆಲ್ಲ ಬಿಡಿಸಿದ್ದಾರೆ ನೋಡಿರಿ. ಇಲ್ಲಿ ನೋಡಿರಿ, ಆಂಜನೇಯ ಸೀತೆಗೆ ಬಂದು ಭೇಟಿ ಆಗೋ ಸ್ಥಳ ಅದನ್ನು ಅದು ಕೂಡ ಇದು ಮಾಡಿದ್ದಾರೆ. ಸೊ ನೋಡಿರಿ,
ಎಷ್ಟು ಮಸ್ತಾಗಿ ಮಾಡಿದರು. ಆಮೇಲೆ ರಾಮನವಮಿ ಆಗಿತ್ತಲ್ಲ, ಆವಾಗ ರಾಮನವಮಿ ಅಂತ ಇದು ರಾಮ ಪ್ರತಿಷ್ಠಾಪನೆ ಆವಾಗ ಆಗಿದ್ದಾಗ ಅದು ಕೂಡ ಇಲ್ಲಿ ಫೋಟೋ ಹಾಕಿದ್ದಾರೆ ನೋಡಿರಿ, ರಾಮ ಸೀತಾಗಿಂದು. ಇದು ನೋಡಿರಿ, ಇದು ಕೂಡ ಆಂಜನೇಯಂದೆ. ಸೊ ಇಲ್ಲಿ ಕೂಡ ನಾವು ಸುತ್ತ ಹಾಕ್ಬೇಕಾದ್ರೆ ಬೇಡ್ಕೊಂಡು ಹೋಗಾತೀವಿ ನೋಡಿರಿ. ರಾಮ ಸೀತಾನು ಫೋಟೋ ಹಾಕಿದ್ದಾರೆ. ಎಲ್ಲ ಗುಡಿ ಸುತ್ತಲೆಲ್ಲ ರಾಮ ಸೀತಾ ಎಂದು ರಾಮಾಯಣದು, ರಾಮನ ಆಂಜನೇಯ ತಪ್ಕೊಂಡಿದ್ದು ಅವೆಲ್ಲ ಫೋಟೋಗಳನ್ನು ಚಿತ್ರಕಲೆಯಿಂದ ಬಿಡಿಸಿದ್ದದಾವು ಫ್ರೆಂಡ್ಸ್. ಇವು ಪೇಂಟ್ ಮಾಡಿದ್ದು. ಸೊ ಅವು ಕೂಡ ಸ್ವಲ್ಪ ಕ್ಲಿಪ್ಸ್ಗಳನ್ನು ತೊಗೊಂಡಿನಿ ನೋಡ್ರಿ. ಇಲ್ಲಿ ರಾಮ ಸೀತಾ ಲಕ್ಷ್ಮಣ ಮೂವರು ಆಂಜನೇಯ ನಮಸ್ಕಾರ ಮಾಡತ್ತಾನ ರಾಮನಿಗೆ. ರಾಮನ ಬಲಗೈ ಬಂಟ ಆಂಜನೇಯ ಅಂಥೇಳಿ ನಮಸ್ಕಾರ ಮಾಡಾಕತ್ತಾರ ಅವರು ಕೂಡ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದು ಕೂಡ ನಿಮ್ಗೆ ಗೊತ್ತಾಗ್ತದೆ ಅಂದ್ಕೊಂಡಿನಿ. ಯಾರೆಲ್ಲ ನೋಡ್ತೀರಿ ಓದ್ಕೋರಿ. ದೃಷ್ಟಿ ದೋಷ ತೆಂಗಿನಕಾಯ್ದಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ತೆಗಿಬೇಕು, ಅದು ಕೆಟ್ಟ ದೃಷ್ಟಿ ಹೋಗ್ತದೆ ಅಂತೇಳಿ ಹಾಕಿದ್ರು ಫ್ರೆಂಡ್ಸ್. ಅದು ಕೂಡ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿನಿ ನೋಡಿರಿ. ಸೊ ನಿಮಗೂ ಮಾಹಿತಿ ಗೊತ್ತಾಗ್ತದೆ ಅಂಥೇಳಿ. ಸೊ ಇವಾಗ ದರ್ಶನ ಆಯಿತು. ದರ್ಶನ ಆದಮೇಲೆ ಈಗ ನಾವು ಬಂದ್ವಿ ನೋಡ್ರಿ. ಎಲ್ಲ ದರ್ಶನದಲ್ಲಿ ದೇವಿ ಆಂಜನೇಯ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ, ನಾವು ಮನೆಗೆ ಬರಬೇಕಾದ್ರೆ ನಮ್ಮ ಬಿಜಾಪುರಕ್ಕೆ ಬರ್ಬೇಕಂದ್ರೆ ನೈಟ್ ಆಗಿಬಿಡ್ತು. ಸೊ ಹಂಗಾಗಿ ಅಲ್ಲೇ ಹೋಟೆಲ್ನಲ್ಲಿ ಒಂದು ಸ್ವಲ್ಪ ಲೈಟಾಗಿ ಊಟ ಅದು ಮಾಡಿಕೊಂಡು ಬರಬೇಕಾದ್ರೆ ಎಷ್ಟು ಲೈಟಿಂಗ್ ಎಷ್ಟು ಚಂದ ಕಾಣಾಗ್ತಿತ್ತು ನಮ್ಮ ಬಿಜಾಪುರ ಅನ್ನೋದು ಸ್ವಲ್ಪ ಕ್ಲಿಪ್ಸ್ ಮಾಡ್ಕೊಂಡು ತೊಗೊಂಡಿನಿ ನೋಡಿರಿ. ಇದು ನೋಡಿರಿ, ನಾವು ಹೋಗುವಾಗ ಬರುವಾಗ ಒಂದು ಸ್ವಲ್ಪ ಫೋಟೋಗಳನ್ನು ತಕ್ಕೊಂಡಿವಿ. ಅವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ. ನಾನು ಯಾವುದೇ ಥರ ಹೊಸ ವಿಡಿಯೋಗಳನ್ನ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ನ ಒತ್ತಬೇಕು ಫ್ರೆಂಡ್ಸ್. ಅಂದರೆ ನಿಮಗೆಲ್ಲ ನಾನು ವಿಡಿಯೋ ಹಾಕೋದನ್ನ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿರಿ, ಇಲ್ಲಿ ಫೋಟೋಗಳನ್ನು ತೊಗೊಂಡಿವಿ ನೀರೊಳಗಿಂದ. ಕೆಲವೊಂದು ಕ್ಲಿಪ್ಸ್ಗೆ ಅಷ್ಟೇ ತೊಗೊಂಡಿದ್ದೀವಿ. ಸೊ ಅದನ್ನು ನಿಮ್ಗೆ ಕೂಡ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಆದರೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಮನಸ್ಪೂರ್ವಕವಾಗಿ ಬಿಡ್ಕೊಂಡು ಬರ್ಬೇಕಂತಂದ್ರೆ ಆವಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ ಫ್ರೆಂಡ್ಸ್. ನಾವು ಯಾವ ಗೊಂದಲಗಳನ್ನು ಇಟ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅಲ್ಲಿ ಹೋಗಿ ಬಂದಿದ್ದರಿಂದ ಮನಸ್ಸು ಎಷ್ಟು ನಿರಾಳವಾಗಿ ದೇವರ ದರ್ಶನ ಆಯಿತು, ಎಷ್ಟು ನಿರಾಳವಾಗಿ ಬಂದ್ವಿ ಅಂತ ಹೇಳಿ ಖುಷಿ ಆಗ್ತದೆ ನೋಡಿರಿ. ಇಲ್ಲಿ ಕೆಲವೊಂದು ಫೋಟೋಗಳನ್ನು ಕೂಡ ತೊಗೊಂಡಿವಿ ನೋಡಿರಿ. ಇಷ್ಟು ಫೋಟೋಶೂಟನ್ನ ಮಾಡ್ಕೊಂಡಿವಿ. ಫೋಟೋಶೂಟ್ ಅಂತಂದ್ರೇನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಫೋಟೋಗಳನ್ನು ತೊಗೊಂಡಿವಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ರಾಮನ ಸೀತಾನ ಜೊತೆ ಫೋಟೋ ಹಾಕಿದ್ರಲ್ಲ ಅದು ಕೂಡ ತೊಗೊಂಡಿವಿ ನೋಡಿರಿ. ಸೊ ನಮ್ಮ ಚಿಂಟು ಚೋಟು ಅವ್ರದ್ದು ಕೂಡ ಕೆಲವೊಂದು ಫೋಟೋ ತೊಗೊಂಡಿವಿ. ಕೆಲವೊಂದು ಫೋಟೋ ತೊಗೊಂಡು ಎಲ್ಲ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬಂದು ನೋಡ್ರಿ. ನಾವು 3 ಗಂಟೆ ಆಗಿತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ನಾವು ಬಿಜಾಪುರಿಂದ ಬಿಡಬೇಕಾದ್ರೆ ಲೇಟಾಗಿ ಬಿಟ್ಟಿದ್ವಿ, ಹಾಗಾಗಿ ಸೊ ಅಲ್ಲಿ ಹೋಗಿ ಮುಟ್ಬೇಕಾದ್ರೆ 3 ಗಂಟೆನೇ ಆಯಿತು. ನಾವು ಸ್ನಾನ ಅದು ಮಾಡಿ ಹೋಗ್ಬೇಕಂದ್ರೆ, ಅಂದರೆ ಹೊಳೆ ಸ್ನಾನ ಮಾಡಿ ಹೋಗ್ಬೇಕಂತಂದರೆ ಆಲ್ಮೋಸ್ಟ್ ಅಲ್ಲಿ ದರ್ಶನಕ್ಕೆ ಬರೋರೆಲ್ಲ ಅಲ್ಲಿನ ನದಿ ಒಳಗೆ ಸ್ನಾನ ಮಾಡಿ ಆಮೇಲೆ ದೇವರ ದರ್ಶನಕ್ಕೆ ಬರ್ತಾರೆ ನೋಡ್ರಿ ಫ್ರೆಂಡ್ಸ್. ಆದರೆ ಈ ಗದ್ದಲು ಜಾಸ್ತಿ ಇರಲಿಲ್ಲ, ಬಟ್ ಡೈಲಿ ಬರ್ತಾರೆ, ಹಾಗಾಗಿ ಗದ್ದಲು ಜಾಸ್ತಿ ಇರೋಂಗಿಲ್ಲ ನೋಡ್ರಿ. ಸೊ ಮತ್ತೆ ಸಿಗೋನು ನೆಕ್ಸ್ಟ್ ವಿಡಿಯೋದಾಗ ಫ್ರೆಂಡ್ಸ್. ಸೊ ಕೀಪ್ ಸಪೋರ್ಟಿಂಗ್ ಮಾಡಿರಿ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋನು, ಬಾಯ್.